ಮಹದೇವಪುರದ ವರ್ತೂರಿನಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಅಗತ್ಯವಿರುವ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಮೂಲಕ ಸಮಾಜ ಸೇವಕ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸುಬ್ಬಣ್ಣ ಅವರು ಮಾನವೀಯತೆ ಮೆರೆದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಾಗರಿಕರಿಗೆ ದಿನಬಳಕೆಯ ವಸ್ತುಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಿಸಲಾಗಿದ್ದು, ವರ್ತೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಸುಬ್ಬಣ್ಣ, ಸಮಾಜದಲ್ಲಿ ಸಹೋದರತ್ವ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದಿದ್ದಾರೆ. ಕಳೆದ 10 ವರ್ಷಗಳಿಂದ ದೀಪಾವಳಿ, ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಸಂದರ್ಭದಲ್ಲಿ ಬಡವರಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಹೇಳಿದ್ದು, ಮುಂದುವರೆದು ಮಾತನಾಡಿ, ಜನವರಿ 1ರಂದು ಸುಮಾರು ಸಾವಿರಾರು ಮಂದಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸುವ ಮೂಲಕ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ. ರಂಜಾನ್ನ ಈ ಪವಿತ್ರ ವಾಸವು ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹಾರೈಸಿದ್ದು, ಈ ಸಂದರ್ಭದಲ್ಲಿ ವರ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮುಖಂಡರಾದ ಇಕ್ಬಾಲ್, ಗಫಾರ್, ಕನ್ನೇಲಿ ಮುನಿರಾಜು, ರಾಜಗೋಪಾಲ್, ವಾಸು, ಅಸ್ಮತ್ ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವು ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಲ್ಲಿ ಮತ್ತು ಬಡವರಿಗೆ ನೆರವಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ನನ್ನ ಹೆಸರು ಇಕ್ಬಾಲ್ ಅನ್ನೋದಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಸಮಾಜ ಸೇವಕನು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ಸುಬ್ಬಣ್ಣ ಅವರು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ನಮ್ ಬ್ಲಾಕ್ ಅಧ್ಯಕ್ಷರು ಮತ್ತು ಸುಬ್ಬಣ್ಣ ಹೇಳಿದ್ರು. ಅವ್ರು ಒಂದ್ ತಿಳ್ಕೊಂಡಿದ್ದಾರೆ, ಜನಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿದ್ದಾರೆ. ಸದಾ ಅವರು ಜನಗಳಿಗೆ ನಾನು ಎಷ್ಟೋ ರೆಕಮೆಂಡ್ ಮಾಡ್ತೀನಿ, ಬಡವರು ಮದ್ವೆ, ಇನ್ನೊಂದು ಹಾಸ್ಪಿಟಲ್ ಕೇಸ್, ಎಲ್ಲ ಧರ್ಮದವ್ರಿಗೂ ಅವರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ. ನೋಡಿ, ಈ ರಂಜಾನ್ ತಿಂಗಳು ಪವಿತ್ರವಾದ ತಿಂಗಳಲ್ಲಿ ಮುಸಲ್ಮಾನರಿಗೆ ಒಂದು 200-250 ಜನಕ್ಕೆ ಇಟ್ಟು, ಆಮೇಲೆ ಸ್ಪೆಷಲ್ ಕೋಟಾನು ಇದೆ ಕೆಲವು ಮನೆಗಳಿಗೆ 5,000-10,000 ಕೊಡು. ಅದು ನನ್ನ ಪರ್ಸನಲ್ ಫ್ರೆಂಡ್, ನನಗೆ ಗೊತ್ತಿದೆ. ದೇವರು ಅವ್ರಿಗೆ ಐಶ್ವರ್ಯ ಅದಕ್ಕೆ ಕೊಡ್ತಾ ಇರ್ಬೋದು. ನಮ್ಮಲ್ಲಿ ಸಕಾತ್ ಅಂತ ಈ ದಿನ ವರ್ತೂರಿನಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು, ಪಂಚಾಯತಿ ಸದಸ್ಯರು, ಸುಮಾರು ಹುದ್ದೆಗಳನ್ನ ಅನುಭವಿಸಿದಂತ ನಮ್ಮ ಸುಬ್ಬಣ್ಣ ಅವರು ಮೊದಲನೇದಾಗಿ ರಂಜಾನ್ ಹಬ್ಬದ ನನ್ನ ಅಣ್ಣ ತಮ್ಮಂದರಿಗೆ ಹಾಗೂ ನನ್ನ ಅಕ್ಕ ತಂಗಿದವರಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ. ದೇವರವರು 1 ತಿಂಗಳು ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೇದ್ ಬಯಸ್ಲಿ ಅಂತ ನಾನು ಅವರಲ್ಲಿ ಪೂರ್ತಿಯಾಗಿ ಮನವರಿಕೆ ಮಾಡ್ಕೊಂತೀನಿ. ಏನೋ ನನ್ನ ಕೈಯಲ್ಲಾಗಿದ್ದು ಸಣ್ಣ ಸಹಾಯ. ಅವತ್ತಿಂದ ಸುಮಾರು ನಾನು 7 ವರ್ಷಗಳಿಂದ ನನ್ನ ಕೈಯಲ್ಲಿ ಆಗಿದ್ದು, ನನ್ನ ಕೈಯಲ್ಲಿ ಆಗದಿದ್ದು ನಾನು ಮಾಡಕ್ಕಾಗಲ್ಲ, ಆಗಿದ್ದು ಏನೋ ಒಂದ್ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಹೇಳಿ ಈ ತರ ಕಾರ್ಯಕ್ರಮಗಳು, ದೀಪಾವಳಿ ಆಗ್ಬೋದು, ಜನವರಿ 1 ಆಗ್ಬೋದು, ರಂಜಾನ್, ಬಕ್ರೀದ್, ಅದರಲ್ಲಿ ಉಗಾದಿ, ನನ್ನ ಕೈಯಲ್ಲಾಗಿದ್ದು ಜನರ ಸೇವೆ, ಕಷ್ಟದಲ್ಲಿರೋರ್ಗೆ ನನ್ನ ಕೈಯಲ್ಲಾಗಿದ್ದು ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ ಮುಂದೇನು ಮಾಡ್ತೀನಿ. ದೇವ್ರು ನನ್ಗೆ ಸ್ವಲ್ಪ ಶಕ್ತಿ ಕೊಡ್ಲಿ, ಎಲ್ಲಾರ್ಗು ಅನುಕೂಲ ಮಾಡೋ ಮನಸ್ಸು ಕೊಡ್ಲಿ ಮೊದಲನೇದಾಗಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಎಷ್ಟು ರೇಷನ್ ಕಿಟ್ ಕೊಟ್ಟಿಲ್ಲ? ಮೂರು